ಓ ಸೋಂಬೇರಿಗಳೇ, ಬನ್ನಿ ಬನ್ನಿ. ನಂಗೆ ಗೊತ್ತು ನೀವು ಝೊಮ್ಯಾಟೊ ಸ್ವಿಗ್ಗಿನ ಸ್ಕ್ರೋಲ್ ಮಾಡ್ತಾ ಇರ್ತೀರ ಆರ್ಡ್ರ್ ಮಾಡೋಕ್ಕೆ ಯಾರು ಅಡುಗೆ ಮಾಡ್ತಾರಪ್ಪ ಕಷ್ಟಪಟ್ಕೊಂಡು ಅಂತ. ಸೊ ನಿಮಗೋಸ್ಕರ ಈ ರೆಸಿಪಿ ಈಸಿಯಾಗಿ 10 ನಿಮಿಷದಲ್ಲಿ ಆಗುವಂಥ ಹೊಟ್ಟೆ ತುಂಬೋ ಮೊಟ್ಟೆ ಬಿರಿಯಾನಿ. ಬನ್ನಿ ನೋಡ್ಕೊಬರೋಣ. ಫಸ್ಟ್ ನೀವು ಮೊಟ್ಟೆನ ಬೇಯಿಸ್ಕೊಂಡು ಅದನ್ನು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಅರಿಶಿನ ಖಾರದ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳಿ. ಅದು ಹೆಂಗೆ ಅಂತಂದರೆ ಒಂದು ಮಿಕ್ಸಿಲಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಂಬಾರ ಸೊಪ್ಪು, ಪುದೀನ ಮತ್ತು ಚಕ್ಕೆ ಹಾಕಿ ಚೆನ್ನಾಗಿ ರುಬ್ಬಿಸ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕಿ ಅದಕ್ಕೆ ಈರುಳ್ಳಿನ ಹಾಕೊಳ್ಳಿ. ಈರುಳ್ಳಿ ಫುಲ್ ಗ್ರೀನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಕರಿಬೇವು, ಅರಿಶಿಣ ಮತ್ತು ರುಬ್ಬಿದಂತಹ ಪೇಸ್ಟ್ ಟೊಮೊಟೊ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಈಗ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೆಕ್ಸ್ಟ್ ಈಗ ನೆನೆಸಿರೋಂತಹ ಬಟಾಣಿನ ಹಾಕಿ ಅದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಕಾಯಿಸ್ಕೊಳ್ಳಿ. ಆವಾಗ ನೆಕ್ಸ್ಟ್ ಇಟ್ಕೊಂಡಿರೋಂಥ ಅಕ್ಕಿನ ನೀವು ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕಿ ಅದಾದಮೇಲೆ ಮೊಟ್ಟೆನ ನೀವೇನು ಫ್ರೈ ಮಾಡ್ಕೊಂಡಿರ್ತೀರ ಆ ಮೊಟ್ಟೆನ ಅದರೊಳಗಡೆ ಹಾಕ್ಕೊಂಡು ಟ್ಯಾಪ್ ಮುಚ್ಚಿ 2 ವಿಸಲ್ ಹೊಡ್ಸ್ಕೊಂಡು ಅದು ಓಪನ್ ಆದಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ಹಾಕ್ಕೊಂಡ್ರೆ ನಿಮಗೆ ಹೊಟ್ಟೆ ತುಂಬೋ ರುಚಿಕರವಾದಂತಹ ಎಗ್ ಬಿರಿಯಾನಿ ಕೇವಲ 10 ನಿಮಿಷದಲ್ಲಿ ರೆಡಿ ಆಗುತ್ತೆ.